ಶಹಾಪುರ ತಾಲೂಕಿನ ಮಹಲ್ರೋಜಾ ದೇವಸ್ಥಾನದ ಪೂಜ್ಯರಾಗಿರುವ ಮಲ್ಲಿಕಾರ್ಜುನ್ ಮುತ್ಯಾನವರ ವಿರುದ್ಧ ಫೋಕ್ಸ್ ಪ್ರಕರಣ ಆಗಿರುವುದನ್ನು ಖಂಡಿಸಿ ಇಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಬಸವರಾಜ ಗೌಡ ಪಾಟೀಲ್ ಮತ್ತು ಕೂಲಿ ಸಮಾಜದ ಮುಖಂಡರಾದ ಶರಣು ನಾಟಿಕರ್ ಅವರು ಮಾಧ್ಯಮದ ಮುಖಾಂತರ ಮಾತನಾಡಿ, ಈಗಾಗಲೇ ಆಗಿರುವಂತಹ ಪ್ರಕರಣವನ್ನು ಹಿಂದಕ್ಕೆ ತೆಗೆದುಕೊಂಡು ಸೂಕ್ತ ತನಿಖೆ ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮಕ್ಕಳ ಆಯೋಗದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಸಂತೋಷ್ ಜೈನಾಪುರ್, ವಿಜಯ್ ಕುಮಾರ್ ನಾಯ್ಕೋಡಿ, ಪ್ರಕಾಶ್ ನಾಯ್ಕೋಡಿ, ಹನುಮಂತ್ ನಾಯ್ಕೋಡಿ, ಅನಿಲ್ ಕುಮಾರ್ ಗಂಟಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮುತ್ತು ಭುವಿ. ಶಹಾಪುರ ತಾಲೂಕಿನ ಮಹಲ್ರೋಜಾ ಒಂದು ದೇವಸ್ಥಾನದ ಪೂಜ್ಯರ ಮಲ್ಲಿಕಾರ್ಜುನ ಗುರುಗಳ ಮೇಲೆ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಮಕ್ಕಳಿಗೆ ಕೇಸ್ ಮಾಡಿದ್ದಾರೆ. ಆ ಒಂದು ಕೇಸನ್ನು ತಕ್ಷಣ ಅವನ ಮಕ್ಕಳಾಗದ ಯಾರೇ ಕಂಪ್ಲೇಂಟ್ ಮಾಡಲಿ ವಿಡ್ರಾ ಮಾಡ್ಕೋಬೇಕು. ಯಾಕಂದ್ರೆ ಇವತ್ತು ಮಕ್ಕಳು ದೇವರ ಸಮಾನ. ಇವತ್ತು ಆ ಒಂದು ಮಠದಲ್ಲಿ ಮಕ್ಕಳಿಗೆ ಒಂದು ಮುದ್ದಾಡುವಂಥ ಒಂದು ಸನ್ನಿವೇಶವನ್ನು ಜಾಲತಾಣಗಳಲ್ಲಿ ಅರಿಬಿಟ್ಟು ಇವತ್ತು ಪೂಜ್ಯರ ಮೇಲೆ ಕಳಂಕ ತರುವಂಥ ಕೆಲಸ ಇವತ್ತು ಅನೇಕ ಷಡ್ಯಂತ್ರದಿಂದ, ರಾಜಕೀಯ ಷಡ್ಯಂತ್ರದಿಂದ ಮಾಡ್ತಾಯಿದ್ದಾರೆ. ಆ ರಾಜಕೀಯ ಷಡ್ಯಂತ್ರದಿಂದ ದೂರು ದಾಖಲು ಮಾಡಿ ಇವತ್ತು ಪೂಜ್ಯರ ಮೇಲೆ ಇಂಥ ಒಂದು ಕೇಸ್ ದಾಖಲು ಮಾಡಿದರೆ ಶೀಘ್ರದಲ್ಲೇ ಯಾರೇ ಕೇಸ್ ದಾಖಲು ಮಾಡಲಿ ಆ ಕೇಸನ್ನು ವಿಡ್ರಾ ಮಾಡ್ಕೋಬೇಕಂತೇಳಿ ನಾನು ನಮ್ಮೆಲ್ಲ ತಾಲೂಕಿನ ಪರವಾಗಿ ನಾನು ವಿನಂತಿ ಮಾಡ್ತೀನಿ. ಇಂಥ ಒಂದು ದಾಖಲೆ, ಯಾಕಂದ್ರೆ ಮಕ್ಕಳನ್ನು ಮುದ್ದಾಡೋಂಥದ್ದು ಪ್ರೀತಿಯಿಂದ ಇವತ್ತು ಯಾವುದೇ ಥರ ನಮ್ಮ ಮಕ್ಕಳನ್ನು ಮುದ್ದಾಡೋಂಥ ಸಂದರ್ಭದಲ್ಲಿ ಬೇರೆ ರೀತಿ ಕಲ್ಪನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪೂಜ್ಯರು ಆ ಒಂದು ಎಲ್ಲ ಸಮ್ಮುಖದಲ್ಲಿ ಹೌದಪ್ಪ ಒಂದು ಕೋಣೆಯಲ್ಲಿ ಕುಂತು ಆ ರೀತಿ ಮಕ್ಕಳನ್ನು ಮುದ್ದಾಡಿದ್ರೆ ಅಂದ್ರೆ ಅದಕ್ಕೆ ನಾವು ಲೈಂಗಿಕ ಏನು ಸಮಸ್ಯೆ ಕೊಡ್ಬೋದು. ಆದರೆ ಇವತ್ತು ಎಲ್ಲ ಭಕ್ತರ ಸಮ್ಮುಖದಲ್ಲಿ ಮಕ್ಕಳನ್ನು ಎತ್ತುಕೊಂಡು ಮುದ್ದಾಡುವಂಥ ಸಂದರ್ಭದಲ್ಲಿ ಇಂಥ ಒಂದು ಸನ್ನಿವೇಶವನ್ನು ಜಾಲತಾಣಗಳಲ್ಲಿ ಅರಿಬಿಟ್ಟು ಪೂಜ್ಯರ ಮೇಲೆ ಪೋಸ್ಕೋ ಕಾಯ್ದೆಯಲ್ಲಿ ಕೇಸ್ ಮಾಡಿದರೆ ತಕ್ಷಣ ಇಂಥ ಒಂದು ಕೇಸನ್ನು ವಿಡ್ರಾ ಮಾಡಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಸಹಜವಾಗಿ ಎಲ್ಲರಿಗೂ ನೋವು ಉಂಟಾಗ್ತದೆ. ಈ ರೀತಿ ಜಾಲತಾಣಗಳಲ್ಲಿ ಮಕ್ಕಳನ್ನು ಮುದ್ದಾಡುವಂಥ ಸನ್ನಿವೇಶಗಳು ಬಿಟ್ಟಾಗ ಯಾರಿಗೇ ಆಗಲಿ ನೋವಾಗ್ತದೆ. ಆದರೆ ಅವರು ಎಲ್ಲ ಸಮ್ಮುಖದಲ್ಲಿ, ಇವತ್ತು ಎಲ್ಲ ಭಕ್ತರ ಸಮ್ಮುಖದಲ್ಲಿ ಮಕ್ಕಳನ್ನ ಎತ್ತುಕೊಂಡು ಮುದ್ದಾಡಿದರೆ ಇದಕ್ಕೆ ನಾವು ರಾಜಕೀಯನೇ ಅನ್ಬೇಕಾಗ್ತದೆ. ಯಾಕಂದರೆ ಅವರು ಬೆಳೀತಾ ಇದ್ದಾರೆ, ಆ ಒಂದು ಭಾಗದಲ್ಲಿ ಮಠ ಬೆಳೀತಾ ಇದೆ, ಅವ್ರು ನಡೆದಾರು ಅಂತ ದೇವರಂತಕ್ಕಂಥ ಕಲ್ಪನೆಯನ್ನು ಎಲ್ಲ ಭಕ್ತರು ಬಿಂಬಿಸ್ಕೊಂಡಿದ್ದಾರೆ. ಏನು ಭವಿಷ್ಯತೆ ಇಲ್ಲ, ಭಕ್ತರ ಒಂದು ಇದರಲ್ಲಿ ಅವರು ದೇವಮಾನ ಅಂತ ನಾವು ಹೇಳ್ಬೋದು. ಯಾಕಂದರೆ ಸಾಕಷ್ಟು ಅಲ್ಲಿ ನೆರೆದಂಥ ಭಕ್ತರು ಹೇಳ್ತಾರೆ. ಇವತ್ತು ಸ್ವಯಂ ತಂದೆ ತಾಯಿ ಕೂಡ ಅವರು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಇವತ್ತು ನಾವೇನು ಕಂಪ್ಲೇಂಟ್ ಮಾಡಿಲ್ಲ, ವಿನಾಕಾರಣ ಅವ್ರೇನು ಹೇಳಿದಾರೆ, ಗುರುಗಳಂತರೂ ಕ್ಲಿಯರ್ ಹೇಳಿದ್ದಾರೆ, ನಾನು ಸ್ವತಃ ಮಠಕ್ಕೆ ಬರ್ತೀನಿ, ಎಲ್ಲ ಭಕ್ತರ ಜೊತೆ ಮಾತಾಡ್ತೀನಿ. ಬಟ್ ತಂದೆ ತಾಯಿಗಳು ಹೇಳಿದ ಮೇಲೆ ಮುಗಿದೋಯ್ತು. ಅದರಲ್ಲಿ ಬೇರೆ ವಿಚಾರ ಮಾಡ್ತಕ್ಕಂಥ ಕೆಲಸ ಇಲ್ಲ. ಯಾಕಂದರೆ ಇದು ರಾಜಕೀಯನೇ ಅಂತ ಹೇಳ್ಬೇಕಾಗ್ತದೆ. ಮಠದ ಅವ್ರು ಬೆಳೀತಾ ಇದ್ರಿ ದೇವರ ಮಾನ ಅಂತೇಳಿ ಅದು ಮಠವನ್ನು ತುಳಿತಕ್ಕಂಥ ಕೆಲವೊಂದು ನೋಡಿದ್ರಿ ನೀವು. ಕೆಲವೊಂದು ಚಿಕ್ಕ ಮಕ್ಕಳನ್ನು ಯಾರೇ ಆಗಲಿ ನಮ್ಮಲ್ಲಿ ಬಂದಾಗ ನಾವು ಮುದ್ದಾಡ್ತೀವಿ. ಆದರೆ ಬೇರೆ ರೀತಿ ನೀವು ಕಲ್ಪನೆ ಮಾಡೋದು ತಪ್ಪು. ಇವತ್ತು ಎಲ್ಲರ ಸಮ್ಮುಖದಲ್ಲಿ ಮುದ್ದಾಡುವಂಥ ಸಂದರ್ಭದಲ್ಲಿ ಇವತ್ತು ನಾವು ಬೇರೆ ಬೇರೆ ನೋಡ್ತೀವಿ, ಘಟಾನುಘಟಿ ರಾಜಕಾರಣಿಗಳನ್ನು ಕೂಡ ನಾವು ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ನೋಡಿದ್ದೀವಿ. ಆದರೆ ಇವತ್ತು ಮಕ್ಕಳನ್ನು ಮುದ್ದಾಡುವಂಥ ಎಲ್ಲರ ಸಮ್ಮುಖದಲ್ಲಿ ಮುದ್ದಾಡುವಂಥದ್ದು ಇದಕ್ಕೆ ಬೇರೆ ರೀತಿ ಕಲ್ಪನೆ ಮಾಡಬಾರ್ದು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಮಹಲ್ರೋಜಾ ಅವರು ಏನು ಇವತ್ತು ಅವರ ಮ್ಯಾಗೆ ಈ ಪೋಸ್ಕೋ ಕಾಯ್ದೆ ಅಡಿಯಲ್ಲಿನ ಆರೋಪವನ್ನು ಇವತ್ತು ಬಿಂಬಿಸ್ತಾ ಇದ್ದಾರೆ. ಇವತ್ತು ಆ ಆರೋಪಗಳನ್ನು ಇವತ್ತು ಸೂಕ್ತ ತನಿಖೆ ಮಾಡಬೇಕಾಗಿತ್ತು. ಎಲ್ಲೋ ಅಧಿಕಾರಿಗಳು ಒಂದು ದುಡುಕಿದ್ದಾರೆ ಅಂತಕ್ಕಂಥ ಒಂದು ನಿರ್ಧಾರನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಇವತ್ತು ಈ ಸಮಾಜದಲ್ಲಿ ಅಧಿಕಾರಿಗಳಂದರೆ ಇವತ್ತು ಅಧಿಕಾರಿಗಳನ್ನ ನಂಬಿ ಇವತ್ತು ಜನರು ಬದುಕ್ತಾ ಇದ್ದಾರೆ. ಇವತ್ತು ಅಧಿಕಾರಿಗಳು ಕೂಡ ಇವತ್ತು ರಾಜಕೀಯರ ಜೊತೆ ಕೈ ಜೋಡಿಸ್ಕೊಂಡು ಇವತ್ತು ಲಕ್ಷಾಂತರ ಜನ ಭಕ್ತರನ್ನು ಹೊಂದಿರತಕ್ಕಂಥ ಮಹಲ್ರೋಜಾ ಮುತ್ತವ್ರ ಬಗ್ಗೆ ಇವತ್ತು ಅವಹೇಳನಕಾರಿಗಳನ್ನು ಮಾತುಗಳನ್ನು ಆಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದು ತಂದೆ ಮಕ್ಕಳ ಸಂಬಂಧಗಳನ್ನು ಇವತ್ತು ಕಿರಿಚಿ ಅದಕ್ಕೆ ವ್ಯಾಲ್ಯೂ ಇಲ್ಲದಂಥದ್ದೊಂದು ಈ ಸಮಾಜದಲ್ಲಿ ತಂದಿಟ್ಟರ. ಅದಕ್ಕೆ ಇವತ್ತು ಏನೇ ಮಾಡಿದ್ರು ಈ ರಾಜ್ಯ ಸರ್ಕಾರ ಮತ್ತು ಈ ಪೊಲೀಸ್ ಇಲಾಖೆದವರಿಗೆ ಒಂದು ನಾವು ಈ ಲಕ್ಷಾಂತರ ಮಹಲ್ರೋಜಾ ಭಕ್ತರ ಕಡೆಯಿಂದ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅವರಿಗೆ. ಯಾಕಪ್ಪ ಅಂತಂದ್ರೆ ಇವತ್ತು ಅವರು ಆ ಮಗಳನ್ನು ಹೊತ್ಕೊಂಡಿದ್ದು ಆ ರೂಮಲ್ಲಿ ಒಂದು 20 ಜನಸಂಖ್ಯೆ ಇತ್ತು. ತಂದೆ ತಾಯಿ ಎದುರಿಗೆ ಆ ರೀತಿ ಮಾಡೋಕ್ಕೆ ಯಾರಿಂದರೂ ಸಾಧ್ಯನಾ? ಯಾರ ಮಕ್ಕಳಾದರೂ ಎದುರು ತಂದೆ ತಾಯಿ ಮಗನ ಮುತ್ತೆಯನ್ನು ಎದುರು ಕೊಟ್ಟು ಆ ರೀತಿಯ ಬಿಂಬಿಸೋಕ್ಕೆ ಸಾಧ್ಯನಾ? ಇವತ್ತೇನು ಸುಳ್ಳು ಹರಿಬಿಟ್ರ ಆ ವಿಚಾರವನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ, ಅಧಿಕಾರಿಗಳನ್ನು ಖಂಡಿಸ್ತೀವಿ. ಇವತ್ತು ಅಧಿಕಾರಿಗಳು ಸೂಕ್ತ ತನಿಖೆ ಮಾಡಿ ಅಂಥ ಸ್ವಾಮೀಜಿಗಳನ್ನು ಯಾರು ಬಿಡ್ಲಕ್ಕೆ ಹೋಗ್ಬಿಡ್ರಿ. ಇವತ್ತು ಯಾರೇ ಇರ್ಲಕ್ಕೆ ಇವತ್ತು ಸಮಾಜವನ್ನು ಸೃಷ್ಟಿ ಮಾಡಿ ಆ ಸಮಾಜ ಹಾಳು ಮಾಡ್ತಕ್ಕಂಥ ಸ್ವಾಮಿಗಳನ್ನು ಬಿಟ್ಟಿರಿ. ಇವತ್ತು ಶಹಾಪುರ
ಯಲ್ಲಾಪುರದಲ್ಲಿ ಎಲ್ಲೋ ಮಹಿಳೆ ಮತ್ತು ಮೊನ್ನೆ ಹಾಸ್ಟೆಲ್ಗಳಲ್ಲಿ ರೇಪ್ಗಳಾಗಿ 9ನೇ ಹುಡುಗಿ ರೇಪ್ಗಳಾಗಿ ಅವರೆಲ್ಲ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ ನೀವು? ಅವ್ರನ್ನೆಲ್ಲ ನಡೀತಕ್ಕಂಥ ಘಟನೆಗಳನ್ನು ಬಿಟ್ಟು ಎಲ್ಲಾದ ಘಟನೆಗಳನ್ನು ತನಿಖೆ ಮಾಡ್ತಕ್ಕಂಥ ಇವತ್ತು ಮಕ್ಕಳ ಮತ್ತು ಮಹಿಳೆಯರಾದವರು ಇವತ್ತು ಕೂಡಲೇ ಕ್ರಮ ತಗೋಬೇಕು. ಆ ಮುತ್ತನ ಕೇಸ್ ವಾಪಸ್ ತಗೋಬೇಕು. ಇಲ್ಲ ಅಂದ್ರೆ ಲಕ್ಷಾಂತರ ಜನ ಭಕ್ತಾದಿಗಳೇನಿದ್ದೀವಿ ಇವತ್ತು ಜೇವರ್ಗಿ ಮತ್ತು ಕಲಬುರಗಿ ಇವೆಲ್ಲ ಸೇರಿ ನಾವು ಈ ನಿಮ್ಮ ಆಫೀಸ್ ಕಚೇರಿಯನ್ನು ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ.